ವೀಕ್ಷಕರೇ, ಉಮಾನಂದ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕೃಷ್ಣಾಷ್ಟಮಿ ದಿನ 88 ಬಗೆ ಕಜ್ಜಾಯ ಮಾಡಿ ಇವರು ಕೃಷ್ಣನಿಗೆ ನೈವೇದ್ಯ ಮಾಡುತ್ತಾರೆ. ಅದು ಹೇಗೆ ಸಾಧ್ಯ ಅಂತ ಇವರ ಬಾಯಿಂದಲೇ ಕೇಳೋಣ. ಎಲ್ಲವನ್ನೂ ಕೊಟ್ಟಾಗ ನಾನು ಅವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ನನ್ನಿಂದ ಆಗುವಷ್ಟು ನೈವೇದ್ಯಗಳನ್ನು ಅರ್ಪಿಸಿ ನಾನು ಸಂಭ್ರಮಿಸ್ತೇನೆ. ಕೃಷ್ಣಾಷ್ಟಮಿ ಅಂದ್ರೆ ನನಗೆ ಒಂದು ಮನೆಯಲ್ಲಿ ಆಗುವ ಮದುವೆ ಕಾರ್ಯಗಳಿಗಿಂತ ಹೆಚ್ಚಿನ ಒಂದು ಸಂಭ್ರಮ. ಒಂದು ತಿಂಗಳಿಂದಲೇ ನಾವು ಅದನ್ನು ಆರಂಭಿಸ್ತೇವೆ. ಆಷಾಢ ಏಕಾದಶಿಯಿಂದ ಮನೆಯ ಎಲ್ಲವನ್ನು ಸ್ವಚ್ಛಗೊಳಿಸಿ ಕೃಷ್ಣನ ಆಗಮನಕ್ಕೆ ನಿರೀಕ್ಷಿಸ್ತೇವೆ. ನೂಲ ಹುಣ್ಣಿಮೆ ಆದ ನಂತರ ನಾವು ನೈವೇದ್ಯಕ್ಕೆ ಎಲ್ಲವನ್ನು ಸಿದ್ಧತೆ ಮಾಡುತ್ತೇನೆ. ಕೇವಲ ಒಂದೇ ವಾರ ಬಹಳ ಮಡಿಯಿಂದ ನಾವು ಆಚರಿಸ್ತೇವೆ. ಬಹಳ ಶುದ್ಧ ಉಪವಾಸದಿಂದ ಇದ್ದು ಆ ನೈವೇದ್ಯವನ್ನು ಮಾಡುವಾಗ ಸುಲಲಿತವಾಗಿ ಆಗ್ತದೆ. ಕಷ್ಟ ಅಂತ ಅನಿಸುವುದೇ ಇಲ್ಲ. ಈ ಹಬ್ಬ ಹರಿದಿನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಆಚರಿಸಿ ಸಂಭ್ರಮಿಸಿ ಮನೆಯಲ್ಲಿ ಎಲ್ಲವನ್ನು ಮಾಡಿ ಅವರಿಗೂ ಮುಂದೆ ಹೀಗೆ ಮಾಡುವಂತೆ ಅವರಿಗೂ ಕಲಿಸಿಕೊಡಿರಿ.